ಏಮ್ಯಾನ್ ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು. ಸುಮಾರು ವಾರಗಳ ನಂತರ ನಿಮ್ಮನ್ನು ನೋಡಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಏಮ್ಯಾನ್, ಸೊ ತುಂಬಾ ಸಂತೋಷ. ಅಂಡ್ ಡೆಫಿನೆಟ್ಲಿ ವಾಂಟ್ ಟು ಥ್ಯಾಂಕ್ ಜ್ಯೋತಿ. ಕಂಟಿನ್ಯೂಸ್ಲಿ ನಾವೆಲ್ಲರೂ ವೆರಿ ಬ್ಯಾಡ್ ಸ್ಟೂಡೆಂಟ್ಸ್ ಅಂತ ಗೊತ್ತಿದ್ರು, ಓಕೆ, ಮ್ಯಾಕ್ಸಿಮಮ್ ಓದದೆ ಬರ್ತೀವಿ ಅಂತ ಗೊತ್ತಿದ್ರು, ಅವರ ಒಂದು ಪ್ರಯಾಸವನ್ನು ಬಿಡದೆ ಮುಂದುವರೆದು ನಮಗೆ ಕ್ವಿಜ್ ಮಾಡಿಸ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಅಂಡ್ ಐ ಬಿಲೀವ್ ಸ್ಲೋಲಿ ಒನ್ ಬೈ ಒನ್ ಓಕೆ ನಾವು ಕ್ವಿಜ್ಗೆ ರೆಡಿಯಾಗಿ ಬರ್ತೀವಿ ಅಂತ ನಂಬ್ತೀನಿ. ಆಮೆನ್. ಸೊ ಗುಡ್. ಸೊ ಟೂ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅರೌಂಡ್ ದ ವರ್ಲ್ಡ್. ಪ್ರಪಂಚದಲ್ಲಿ ನಾನಾ ವಿಷಯಗಳು ನಡೀತಿದೆ. ಅದರಲ್ಲಿ ಒಂದು ಅದ್ಭುತವಾದ ವಿಷಯ ತಮಿಳುನಾಡಿನಲ್ಲಿ ನಡೀತಾ ಇದೆ. ಓಕೆ, ಏನದು? ಸಿ ಎಂ ಆಗ್ಬಿಟ್ಟವರೆ. ಸಿ ಐ ಆಮ್ ನಾಟ್ ವರಿಡ್ ಔಟ್. ಒಂದು ಫಿಲ್ಮ್ ಆಕ್ಟರ್ ಅಂತಲ್ಲ, ಆತನು ಯಾವ ರೀತಿ ಯಾವುದೋ ಒಂದು ಲಂಚ ಇರಬಾರದು, ಏನೋ ಆ ಕರಪ್ಷನ್ ಇರಬಾರದು, ನಮ್ಮ ಜನರು ನೀಡುವ ತೆರಿಗೆ ಹಣ ಜನರಿಗೆ ಹಿಂತಿರುಗಿಸಬೇಕು, ಅವ್ರಿಗೆ ಸೇವೆ ಮಾಡ್ಬೇಕಂತಿದ್ದಾರೆ. ಅದೊಂದು ಅದ್ಭುತವಾದ ಒಂದು ಬೆಳವಣಿಗೆ ನಮ್ಮ ಭಾರತ ದೇಶಕ್ಕೆ. ಅದು ನಾವು ಯಾವಾಗ್ಲೂ CSK RCB ತರ ನೋಡಬಾರ್ದು. ಕಾವೇರಿ ವಿವಾದದಲ್ಲಿ ತಮಿಳುನಾಡು ಕರ್ನಾಟಕ ಆ ರೀತಿ ದ್ವೇಷದಿಂದ ನೋಡಬಾರದು. ಇದು ಒಂದು ಅದ್ಭುತವಾದ ವಿಷಯ. ಯಾಕೆಂದ್ರೆ ಇದು ಖಂಡಿತ ಇಡೀ ದೇಶಕ್ಕೆ ಹರಡುವ ಸಾಧ್ಯತೆ ಇದೆ. ಆದಾಗ ಖಂಡಿತವಾಗಿ ಎಲ್ಲಾ ಜನರಿಗೂ ಎಷ್ಟೊಂದು ಒಳ್ಳೇದಾಗ್ಲಿಕ್ಕೆ ಸಾಧ್ಯವಿದೆ. ಓಕೆ, ಸೊ ಅದಕ್ಕೋಸ್ಕರ ಆ ತಮಿಳ್ನಾಡು CMಗೆ ಅವ್ರನ್ನ ನಮ್ಮ ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಅಗತ್ಯವಾಗಿದೆ. ಯಾಕಂದ್ರೆ ಅವರ ಪ್ರಾಣಕ್ಕೂ ಅಪಾಯ ಇರೋ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಎಲ್ಲಾ ಕಳ್ಳರು ಉಳಿದ ದೇಶದಲ್ಲಿರುವ ಎಲ್ಲಾ ಸ್ಟೇಟ್ CMಗಳು ಸೇರ್ಕೊಂಡು ಏನಾದ್ರು ಮಾಡೋ ಚಾನ್ಸಸ್ ಇದೆ. ಓಕೆ, ಯಾಕಂದ್ರೆ ಅವರು ಮಾಡುತ್ತಿರುವ ಒಂದು ವಿಷಯ ಅದ್ಭುತವಾದ, ಇಟ್ಸ್ ಅ ರಾಡಿಕಲ್ ಥಿಂಗ್. ಓಕೆ, ಬ್ರಿಟಿಷರ್ ಕೈಯಲ್ಲಿದ್ದಾಗ ಒಂದು ದೇಶ ಹೆಂಗೆ ಬಿಡುಗಡೆ ಆಯ್ತೋ, ನನ್ನ ಅಭಿಪ್ರಾಯದಲ್ಲಿ ಒಂದು ಕರಪ್ಷನ್ ಅಲ್ಲಿದ್ದ ನಮ್ಮ ದೇಶದೊಳಗಿಂದ ಒಂದು ಸ್ಟೇಟ್ ಈ ರೀತಿಯಾಗಿ ಬಿಡುಗಡೆ ಹೊಂದಿದ ರೀತಿಯಲ್ಲಿ ನನಗೆ ಅನಿಸ್ತಾ ಇದೆ. ಮೀನ್ಸ್ ಅದೇ ರೀತಿ ನಮ್ಮ ರಾಜ್ಯಕ್ಕೆ ಬಂದ್ರೆ ಹೇಗಿರುತ್ತದೆ, ಅದೇ ರೀತಿ ಎಲ್ಲಾ ಕಡೆ ಆದ್ರೆ ಎಂತ ಅದ್ಭುತವಾಗಿ ಇರ್ತದೆ. ಮೀನ್ಸ್ ಐ ನೋ ದೇರ್ಸ್ ಮೆನಿ ಪ್ರೇಯರ್ ಗ್ರೂಪ್ಸ್, ಅನೇಕ ಪ್ರಾರ್ಥನಾ ಕೂಟಗಳು ದೇಶಕ್ಕೋಸ್ಕರ ಪ್ರಾರ್ಥಿಸ್ತಿರ್ತಾರೆ, ಒಂದೊಂದು ರಾಜ್ಯಕ್ಕೋಸ್ಕರ ಪ್ರಾರ್ಥಿಸ್ತಿರ್ತಾರೆ. ಅದರಲ್ಲದ ಒಂದು ಫಲವಾಗಿ ಈ ರೀತಿಯಾದ ಒಂದು ಬೆಳವಣಿಗೆ ನಡೆದಿದೆ. ಲೆಟ್ ಅಸ್ ನಾಟ್ ಬಿಕಮ್ ಬ್ಲೈಂಡ್ ಟುವರ್ಡ್ಸ್ ದಟ್. ಓಕೆ, ಕುರುಡರಾಗೋದು ಬೇಡ. ಆಮೇಲೆ ಸೊ ಈ ದಿನ ಒಂದು ಶೀರ್ಷಿಕೆ ಇನ್ ಹಿಸ್ ಸ್ಟೆಪ್ಸ್. ನನಗೆ ಯಂಗ್ ಕ್ರಿಶ್ಚಿಯನ್ ಇರುವಾಗಲ್ಲ ಈ ಒಂದು ವಚನ ಓದಿದಾಗಲ ಮನಸ್ಸಿಗೆ ಯಾವುದೋ ಒಂದು ಸ್ಪೆಷಲ್ ಕನೆಕ್ಷನ್ ಅನ್ನಿಸ್ತು. ಓಕೆ, ಸೊ ಲೆಟ್ಸ್ ಟರ್ನ್ ಟು ಫಸ್ಟ್ ಪೀಟರ್, 1ನೇ ಪೇತ್ರನು ಅಥವಾ 1ನೇ ಪೇತ್ರನು, ಹೌವರ್ ಯು ಸೇ ಇಟ್, 2ನೇ ಅಧ್ಯಾಯ 21ನೇ ವಚನ. ಯಾರಾದ್ರು ಓದ್ತೀರಾ? ಆಮೆನ್. ನಾನು ಸಭೆಗೆ ಬಂದಾಗ ನಮಗೆ ಒಂದು ಗಾಡ್ ದ ಗಾಸ್ಪಲ್ ಲೆಸನ್ಸ್ ಎಲ್ಲ ಇತ್ತು. ಓಕೆ, ಅದೇ ರೀತಿ ನೀವು ಬಂದಾಗಲೂ ಅದೇ ಲೆಸನ್ಸ್ ಮಾಡಿರ್ತಾರೆ. ನಾವೆಲ್ಲರೂ ಶಿಷ್ಯರಾದ್ವಿ. ಓಕೆ, ಈಗ ನೆಕ್ಸ್ಟ್ ನಮಗೆ ಏನಾಗ್ಬೇಕು? ನಾವು ಕಾಯ್ತಿರೋದು ಒಂದೇ ಒಂದು, ಏನು? ಹೆವನ್ಗೆ ಹೋಗ್ಬೇಕು. ಆದ್ರೆ ಸಾಯಕ್ಕೆ ರೆಡಿ ಇಲ್ಲ. ಓಕೆ, ಹೆವನ್ ಹೋಗ್ಬೇಕು, ಸಾಯಕ್ಕೆ ರೆಡಿ ಇಲ್ಲ. ಇಟ್ಸ್ ಓಕೆ. ಸೊ ದ ಕ್ವಶನ್ ಕಮ್ಸ್, ನಮ್ಮೆಲ್ಲರಿಗೂ ಗೊತ್ತು, ಕ್ರಿಸ್ತನು ಆ ಕ್ರೂಜಿಯ ಮೇಲೆ ನಮ್ಮ ಪಾಪಗಳಿಗೋಸ್ಕರ ತನ್ನ ಜೀವವನ್ನು ಕೊಟ್ಟು ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ನಮ್ಮ ಎಲ್ಲಾ ಪಾಪಕ್ಕೆ ಕ್ಷಮಾಪಣೆಯನ್ನು ತಂದು ನಮಗೆ ಪರಲೋಕ ಹೋಗೋ ಒಂದು ಅದ್ಭುತವಾದ ವರವನ್ನು ನೀಡಿ, ಆತನು ನಂಬುವವನು ಒಬ್ಬನು ಕೆಟ್ಟು ಹೋಗದೆ ನಿತ್ಯ ಜೀವನವನ್ನು ಹೊಂದಬೇಕಂತ ಇದ್ದರೂ ಅದು ನಾವು ಆತನು ನಂಬಿದೆವು. ಆ ಒಂದು ನಿತ್ಯ ಜೀವನದ ಒಂದು ವರ ನಮಗೆ ಸಿಕ್ಕಿದೆ. ಅಲ್ಲಿಗೆ ಏನೇ ಆದರೂ ಅವರು ನಮ್ಮನ್ನು ಹೆಂಗಾದ್ರೂ ಪರಲೋಕ ಕರ್ಕೊಂಡು ಹೋಗ್ತಾರೆ. ಆದ್ರೆ ಪ್ರಶ್ನೆ, ಅಲ್ಲಿಯ ತನಕ ಆ ಒಂದು ಪರಲೋಕದ ಕರೆ ನಮಗೆ ಬರುವ ತನಕ ನಾವು ಯಾವ ರೀತಿ ಜೀವಿಸಬೇಕಂತ ಒಂದು ಬ್ಯೂಟಿಫುಲ್ ಆಗಿ ಪೇತ್ರನು ಬರೀತಾರೆ.
ಏನಂತ ಬರೀತಾರೆ? ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ನಾವು ಶಿಷ್ಯರಾಗಿದ್ದು ನಮ್ಮ ರಕ್ಷಣೆ ಹೊಂದುವುದಕ್ಕೆ, ಅಲ್ಲಿಯ ತನಕ ಈ ಭೂಲೋಕದಲ್ಲಿ ಜೀವಿಸುವಾಗ ಯಾತಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀವಿ? ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿಹೋದನು. See, when we have an example, it becomes very easy to do. ಒಂದು ಮಾದರಿ ಇದ್ರೆ, ಓಕೆ, ನಮ್ಮ ಎಲ್ಲ ಮಕ್ಕಳಿಗೂ ಏನೋ ಎಲ್ಲರೂ ಮದುವೆ ಆದ ತಕ್ಷಣ ಮಕ್ಕಳಾಗ್ತಾರೆ ಏನಾಗಬೇಕು? ಫಸ್ಟ್ ಸ್ಕೂಲ್ ಕಳಿಸ್ಬೇಕು. ಏನೋ ಸಣ್ಣ ಮಕ್ಳು ಸ್ಕೂಲ್ ಹೋಗ್ತಾರ, ಈಗ ಸ್ಕೂಲ್ ಹೋಗ್ತಾರಾ, ಏನೋ ಆ ಮಗುನು ಕಾಯ್ತಾರ ಅಣ್ಣ ತರ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ. ಅವ್ರಿಗೆ ಗೊತ್ತಿಲ್ಲ, ಒಂದ್ಸಲ ಒಳಗ್ ಹೋಗ್ಬಿಟ್ರೆ ಹೊರಗ್ ಬರಕ್ ಆಗಲ್ಲ. ಬಂದ ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು, ಆಮೇಲೆ ಮತ್ತೆ ಮದುವೆ ಮಾಡಿಸ್ಬಿಡ್ತಾರೆ. ಓಕೆ, ಸೊ ಇಟ್ಸ್ ಅ ಬಿಗ್ ಬರ್ಡನ್ ಸಮ್ ಲೈಫ್. ಆದರೂ ಸ್ಕೂಲ್ ಹೋದ್ರೆ ಫಸ್ಟ್ ಏನ್ ಹೇಳ್ಕೊಡೋದು? ಒಂದು ಆ ಬರ್ದಿರ್ತಾರೆ, ಇಲ್ಲಾಂದ್ರೆ ಈ ಕಾಲದಲ್ಲಿ ಎ ಬರ್ದಿರ್ತಾರೆ. ಓಕೆ, ಏನ್ ಮಾಡ್ಬೇಕು? ಆ ಮಗು ಅದ್ರ ಮೇಲೇನೇ ಬರಿಬೇಕು. ಓಕೆ, ಎ ಇದ್ರೆ ಎ ಮೇಲೇನೇ ಬರೀಬೇಕು. ಸ್ವಲ್ಪ ಹೊರಗೆ ಹೋಗಿಲ್ಲ ಬರುತ್ತೆ, ಏನೋ ಹಿಂಗ್ ಹೋಗಿ ವಾಪಸ್ ಬರ್ತೀವಿ. ಸೊ ಅಲ್ಲಿ ಒಂದು ಮಾದರಿ ಇರುವುದರಿಂದ ಅಕ್ಕಪಕ್ಕ ಹೋದ್ರು ವಾಪಸ್ ಆ ಲೈನಿಗೆ ಬಂದು ಬಿಡ್ತಾರೆ ಮಕ್ಕಳು. ಓಕೆ, ಸೊ ಇಟ್ ಇಸ್ ಅ ಬ್ಯೂಟಿಫುಲ್ ವೇ ಟು ಕಂಟಿನ್ಯೂ. ಇವಾಗ ಯಾರು ನಮ್ಗೆ ಆ ತರ ಡಾಟ್ಸ್ ಎಲ್ಲ ಹಾಕೊಡಲ್ಲ, ನಾವೇ ಟಂಗ್ 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 ಬರ್ಕೊಂಡು ಹೋಗಿ. ಎಲ್ಲಿ ಅದು ಪ್ರಾರಂಭವಾಗಿದ್ದು? ಆ ಹೆಜ್ಜೆಯ ಜಾಡಿನಲ್ಲಿ, ಹೆಜ್ಜೆಯಲ್ಲಿ ನಡೆದುದು ಬರೆದುದು ಕಾರಣದಿಂದ. ಸೊ ಬ್ಯೂಟಿಫುಲಿ ಪೀಟರ್ ರೈಟ್ಸ್ ಟು ದ ಚರ್ಚ್. ಪೇತ್ರನು ಬರೀತಾನೆ, ನಾವು ಸಹ ಕರೆಯಲ್ಪಟ್ಟಿದ್ದೀವಿ. ಓಕೆ, ಈಗ ಭೂಲೋಕದಲ್ಲಿ ನಮಗೆ ನಾನಾ ವಿಷಯಗಳು ನಡೆಯಲಿದೆ. ಓಕೆ, ಯೇಸು ಬರುವ ತನಕ ಏನೇನಾಗುತ್ತೆ ನನಗೆ ಗೊತ್ತಿಲ್ಲ. ಯೇಸು ಬರೋ ತನಕ ನಾನಿರ್ತೀನಿ ಅನ್ನಲ್ವೋ, ಆಗ ನೀವೇನ್ ಮಾಡ್ತೀರಾ? ವೆರಿ ಸಿಂಪಲ್, ಸರಳವಾದ ವಿಷಯ ಏನು? ಆತನು ಒಂದು ಮಾದರಿಯನ್ನು ಕೊಟ್ಟು ಹೋಗಿದ್ದಾನೆ. ಓಕೆ, ಅನೇಕ ವೇಳೆಯಲ್ಲಿ ಅನೇಕ ವರ್ಷಗಳು ನೀವು ಮಾಡಿದ್ರು ನಾನು ಹೆಚ್ಚಿಗೆ ಗೋಳಾಡಿದೀನಂತ ನನ್ನ ಲೀಡರ್ಸ್ ನನಗೆ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ, ನನಗೆ ಮೊದಲ ತರ ನನಗೆ ಟೀಚಿಂಗ್ ಮಾಡ್ತಾ ಇಲ್ಲ, ಮೊದಲ ತರ ನನಗೆ ಪ್ರೀತಿ ಮಾಡ್ತಾ ಇಲ್ಲ, ಅವರು ಒಳ್ಳೆ ಉದಾಹರಣೆ ಇಲ್ಲ ಅಂತ. ಆದರೆ ಪೇತ್ರನ ಆ ಕಾಲದಲ್ಲೇ ಬರೆದು ಬಿಟ್ಟ, ಏನಂತ? ಕ್ರಿಸ್ತನು, ವಿನ್ಸೆಂಟ್, ಇದಕ್ಕಾಗಿಯೇ ನೀನು ಕರೆಯಲ್ಪಟ್ಟೆ. ಮಹೇಶಣ್ಣ, ಇದಕ್ಕಾಗಿಯೇ ನೀನು ಕರೆಯಲ್ಪಟ್ಟೆ. ಯಾಕೆ ಅವ್ರ ಹೆಸರು ಮಾತ್ರ ನನ್ನ ಹೆಸರು ಹೇಳಿ? ಸರಿ, ಎಲ್ಲ ನಿಮ್ಮ ಹೆಸರು ಹೇಳ್ಕೊಳ್ಳಿ. ಓಕೆ, ಇದಕ್ಕಾಗಿಯೇ ಕರೆಯಲ್ಪಟ್ಟಿರಿ. ಏನು? ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈ ದಿನ ಬೆಳಗ್ಗೆ ನಾವು ಆರಾಧನೆಗೆ ಬರುವಾಗ ಯಾವ ಮನಸ್ಸಿನಿಂದ ಬಂದೆವೋ ಗೊತ್ತಿಲ್ಲ, ಆದ್ರೆ ಹೊರಗೆ ಹೋಗುವಾಗ ಖಂಡಿತವಾಗಿಯೂ ದೇವರ ವಚನಗಳನ್ನು ಧ್ಯಾನಿಸಿ ನಮ್ಮ ಆತ್ಮಗಳು ನವೀಕರಿಸಿಕೊಂಡು ಹೋಗಬೇಕು. ಮೊನ್ನೆ ನಾನು ನನ್ನ ಹೆಂಡತಿ ಯಾವುದೋ ಒಂದು ಮೆಸೇಜ್ ಕೇಳಿಸ್ಕೊತಾ ಇದ್ವಿ. ಅವಾಗ ಅದ್ರಲ್ಲಿ ಆಯ್ತು, ಏನಂತ? ಒಂದು ಬಟ್ಟೆನ ತಗೊಂಡು ಲಾಂಡ್ರಿ ಕೊಟ್ಟಿರ್ತೀರ, ಆಮೇಲೆ 3 ದಿನ ಬಿಟ್ಟು ಅದು ಬರುತ್ತೆ, ಹಾಗೇ ಬರುತ್ತೆ. ಏನು ಪ್ರಯೋಜನ? ಲಾಂಡ್ರಿ ಒಳಗೆ ಹೋದರೆ ಬಟ್ಟೆ ಬರುವಾಗ ಫುಲ್ ಅಯನ್ ಮಾಡಿ ಫಳಫಳ ಮಾಡಿ ನಾವು ತಿಂದಿದ್ದ ಕಬಾಬ್ ಗಿಬಾಬ್ ಮಸಾಲ ಗಿಸಾಲ ಹೋಗಿ ಎಲ್ಲ ನೀಟಾಗಿ ಫಳಫಳ ಅಂತ ಬರಬೇಕು. ದೇವರ ವಾಕ್ಯವು ನವೀಕರಿಸುತ್ತದೆ. ದೇವರ ಶರೀರವು, ದೇವರ ಮಕ್ಕಳ ಅನ್ಯೋನ್ಯತೆಯು, ದೇವರ ಆರಾಧನೆ ಕೂಟಗಳು ನಮ್ಮ ಮನಸ್ಸನ್ನು, ಹೃದಯವನ್ನು, ಆತ್ಮವನ್ನು ನವೀಕರಿಸಬೇಕಾಗಿದೆ. ವಾರವೂ ನಾವು ಒಳಗೆ ಬಂದು ಅದೇ ರೀತಿಯಾಗಿ ಹೊರಗೆ ಹೋದರೆ ಖಂಡಿತವಾಗಿಯೂ ಅದು ಸರಿಯಾದ ರೀತಿಯಲ್ಲಿ ನಾವು ಬರುತ್ತಿಲ್ಲ, ಭಾಗವಹಿಸುತ್ತಿಲ್ಲ, ಆತ್ಮನು ಹೇಳುವ ವಿಷಯಗಳನ್ನು ಕೇಳುತ್ತಿಲ್ಲ ಅಂತ ನಾವು ಎಚ್ಚರಗೊಳ್ಳಬೇಕಾಗಿದೆ. ಸೊ ಸಹೋದರ ಸಹೋದರರೇ, ಆದ ಕಾರಣವೇ ಕ್ರಿಸ್ತನು ಹೇಳಿದರು, ನೀವೆಲ್ಲರೂ ಒಟ್ಟುಗೂಡಿ ಬರುವಾಗ ನನ್ನ ನೆನಪಿಗಾಗಿ ಇದನ್ನು ಮಾಡಿರಿ. ಯಾಕಂದ್ರೆ ಲೋಕದಲ್ಲಿ ನಾವು ಕಷ್ಟಗಳನ್ನು ನೆನೆಸಿಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ. ಲೋಕದಲ್ಲಿ ಜೀವಿಸುವಾಗ
ಪರಲೋಕದ ವಿಷಯಗಳಿಗಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿಗಳ ಬಗ್ಗೆನೇ ಹೆಚ್ಚಿಗೆ ಯೋಚಿಸುತ್ತಿರುತ್ತೇವೆ. ಅದಕ್ಕೆ ಕರ್ತನು ಹೇಳಿದನು, ನೀವೆಲ್ಲರೂ ಒಟ್ಟಾಗಿ ಬರುವಾಗ ನನ್ನನ್ನು ನೆನಪಿಸಿಕೊಳ್ಳಿರಿ. ಆ ರೀತಿಯಾಗಿ ಈ ಒಂದು ಪ್ರತಿ ಭಾನುವಾರ ನಾವು ಕೂಟಕ್ಕೆ ಬರುವಾಗ ದೇವರ ವಾಕ್ಯವು, ದೇವರ ಜನರ ಅನ್ಯೋನ್ಯತೆಯು, ದೇವರ ಒಬ್ಬರೊಬ್ಬರ ಪ್ರೀತಿಯು, ಆರಾಧನೆಯು ನಮ್ಮನ್ನು ನವೀಕರಿಸುತ್ತಾ ಬರುತ್ತದೆ. ಆಮೆನ್. ಸೊ ಐ ರಿಯಲಿ ಪ್ರೇ, ನಾನು ನಿಜಕ್ಕೂ ನಾನು ಪ್ರಾರ್ಥಿಸುತ್ತೇನೆ, ನಾನು ಪ್ರತಿ ವಾರ ಸಭೆಗೆ ಬರುವಾಗ ಹೋಗುವ ಏನೋ ಒಂದು ವಿಷಯದಲ್ಲಿ ಸ್ವಲ್ಪ ಬದಲಾವಣೆ ಆಗಿ ಹೋಗಬೇಕು. ಅದು ನಮಗೆ ಸಹಾಯವಾಗುತ್ತದೆ. ಆಮೆನ್. ಸೊ ಈ ದಿನ ಇನ್ ಹಿಸ್ ಸ್ಟೆಪ್ಸ್, ಆತನ ಹೆಜ್ಜೆಯಲ್ಲಿ ಅಂತ ಒಂದು ಶೀರ್ಷಿಕೆಯಲ್ಲಿ ಒಂದು ವಿಷಯನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಪ್ರಾರ್ಥಿಸೋಣ. ಪರಲೋಕದ ತಂದೆ ಅಪ್ಪ ಸ್ವಾಮಿ, ಒಂದು ಅದ್ಭುತವಾದ ದಿನವನ್ನು ನೀವು ನಮಗೆ ನೀಡಿದ್ದೀರಾ. ವಿಶಾಲವಾದ ಪ್ರಪಂಚ, ಅನೇಕ ವಿಷಯಗಳು ನಡೀತಿದೆ ತಂದೆ. ಅಪ್ಪ ಸ್ವಾಮಿ, ಲಕ್ಷಾಂತರ ರೂಪಾಯಿ ಜನ ಸಂಬಳ ತಗೋತಿದ್ದಾರೆ, ಆದಾಯವಿದೆ, ಆದರೂ ಅವರ ಮನಸ್ಸಲ್ಲಿ ಒಂದು ಕೊರಗಿದೆ. ಕೆಲವರು ಎಷ್ಟೋ ಆರಾಮಾಗಿ ಜೀವಿಸ್ತಾರೆ, ಆದರೆ ಅವರ ಮರಣವು ಬಂದಾಗ ಮುಂದೆ ಎಲ್ಲಿ ಹೋಗುತ್ತೇವೆ ಅಂತ ಗೊತ್ತಿಲ್ಲದ ಒಂದು ಭಯವು ಒಂದು ಘೋರವಾದುದು ತಂದೆ. ಅಪ್ಪ ಸ್ವಾಮಿ, ಆದರೆ ನಿಮ್ಮನ್ನು ಅರಿತ ಜನರು ನಮಗೆ ರಕ್ಷಣೆ ಇದೆ ಅಂತ ಒಂದು ಭರವಸೆಯು, ನಮ್ಮ ಕಷ್ಟ ನಷ್ಟಗಳನ್ನು ಹೇಳಿಕೊಳ್ಳಲು ಒಂದು ಅನ್ಯೋನ್ಯತೆಯು, ನಮ್ಮ ತಪ್ಪುಗಳನ್ನು ಹೇಳುವಂತವರು, ನಮ್ಮ ತಪ್ಪುಗಳನ್ನು ಸಹಿಸುವಂತವರು ಸಹ ಇರುವ ಅದ್ಭುತವಾದ ನಿಮ್ಮ ಒಂದು ಕುಟುಂಬಕ್ಕೋಸ್ಕರ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ಬಂದಿರುವ ಎಲ್ಲರನ್ನು ಆಶೀರ್ವದಿಸಿರಿ ತಂದೆ. ಅಪ್ಪ ಸ್ವಾಮಿ, ನಾನು ಮಾತಾಡದೆ ನಿಮ್ಮ ಪವಿತ್ರಾತ್ಮನ ವಾಕ್ಯವಾಗಿರಲಿ. ಕುಳಿತಿರೋರು ನಿಮ್ಮ ಪವಿತ್ರಾತ್ಮನ ಬಲದಿಂದ ನೀವು ಯಾವ ರೀತಿ ಅವರು ಅರ್ಥೈಸಿಕೊಳ್ಳಬೇಕು ಆ ರೀತಿ ಅರ್ಥೈಸಿರಿ ತಂದೆ. ಅಪ್ಪ ಸ್ವಾಮಿ, ಸಮಯಕ್ಕೆ ಸ್ತೋತ್ರ ಹೇಳ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೇನ್. ಲೆಟ್ಸ್ ರೀಡ್ ಒನ್ ಸ್ಕ್ರಿಪ್ಚರ್. ಯೇಸುವಿನ ಹೆಜ್ಜೆಯಲ್ಲಿ ನಡೆಯಬೇಕಂದ್ರೆ ಅನೇಕ ವಿಷಯಗಳಿದೆ. ಸೊ ಕೆಲವುಗಳನ್ನ ನೀವು ಶೇರ್ ಮಾಡಬಹುದು. ಅದರಲ್ಲಿ ಒಂದು ವಿಷಯನ ನಾನು ನಿಮಗೆ ಇವತ್ತು ಹೆಚ್ಚಾಗಿ ಡಿಸ್ಕಸ್ ಮಾಡೋಣ. ಯಾವ ವಿಷಯದಲ್ಲಿ ಯೇಸುವಿನಲ್ಲಿ ಹೆಜ್ಜೆಯಲ್ಲಿ ನಡೆಯೋದಂದ್ರೆ ಏನೇನು ಇರಬಹುದು? ಪ್ರೀತಿ ಮಾಡುವುದು, ಅಂತಿತ್ತು, ಸೇವೆ ಮಾಡೋದು, ಯೇಸು ಪ್ರಾರ್ಥನೆ ಮಾಡೋದು, ಕ್ಷಮಿಸುವುದು, ಸಹಾಯ ಮಾಡೋದು, ಕರುಣೆ ತೋರಿಸುವುದು, ಓಕೆ, ನಮ್ಮನ್ನು ನಿರಾಕರಿಸು. ವಾ, ಬ್ಯೂಟಿಫುಲ್. ಅವರು ತಂದೆ ಜೊತೆ ಇದ್ದ ಕನೆಕ್ಷನ್ ಅಲ್ಲಿ ನಾವಿರುವುದು. ಓಕೆ, ಸೂಪರ್. ಓಕೆ, ಸೊ ನಾನು ಈ ದಿನ ಆರಿಸಿಕೊಂಡಿರೋ ವಿಷಯ ಲೂಕ 15:4 ನೋಡೋಣ. ಓಕೆ, ಯಾರಾದ್ರು ಓದ್ತೀರಾ? Amen. Awesome. ಸೊ ಈ ವಚನವನ್ನು ಓದಿದಾಗ, ಈ ಒಂದು ಸಾಮ್ಯವನ್ನು ಓದಿದಾಗ ಇಮಿಡಿಯೇಟ್ ನಿಮ್ಮ ಮನಸ್ಸಿಗೆ ಎಂತ ಆಲೋಚನೆಗಳು ಬರುತ್ತಾ ಇದೆ? ಈ ಕತೆ ಅಥವಾ ಈ ವಚನ ಯೇಸು ಹೇಳಿದಾಗ ಏನು ಆಲೋಚನೆ ಬರ್ತಾ ಇದೆ? ಓಕೆ, ಏಮನ್, ಸೂಪರ್. ಸೊ 2 ಕಡೆ ಬ್ಯೂಟಿಫುಲ್ ಆನ್ಸರ್ ಬಂದಿದೆ. ಏಮನ್. ಸೊ ಈ ದಿನ ಆತನ ಹೆಜ್ಜೆಗಳಲ್ಲಿ, ಆತನ ಹೆಜ್ಜೆ ಜಾಡಿನಲ್ಲಿ ಮೊದಲನೇ ಅಂಶ ಆತನ ಹೆಜ್ಜೆ, ನಂತರ 2ನೇ ಅಂಶ ಆತನ ಹೆಜ್ಜೆಯ ಜಾಡಿನಲ್ಲಿ. ಈ ವಚನದಲ್ಲಿ ಆತನ ಹೆಜ್ಜೆ, ನೀವು ಹೇಳಿದ ಹಾಗೆ ಆತನ ಪ್ರೀತಿ,
ಆತನ ಒಂದು ಅಕ್ಕರೆಯನ್ನು ತೋರಿಸುತ್ತದೆ. ಇಮ್ಯಾಜಿನ್ ನಮ್ಮ ಹತ್ರನ ಒಂದು 100 ಕುರಿ ಇದೆ. ಓಕೆ, 100 ಕುರಿ ಇದ್ರೆ ಏನ್ ಮಾಡ್ತಾ ಇದೀವಿ ನಾವು? ನಾವು ಕುರಿ ಕಾಯ್ತಾ ಇರ್ಲಿಲ್ಲ, ಅದಕ್ಕೊಂದು ಆಳಿಟ್ಟು ಬಿಡ್ತಾ ಇದೀವಿ ನಾವು. ಓಕೆ ಓಕೆ. ಸೊ ಈ ವಚನ ಹೇಳುತ್ತದೆ 99 ಒಂದೇ ಕಡೆ ಇದೆ, ಒಂದು ತಪ್ಪಿಸ್ಕೊಂಡಿದ್ದಾಗ ಏನ್ ಮಾಡ್ತಾನೆ ಅಂದ್ರೆ ಕುರುಬ ಹೋಗಿ ಅದನ್ನ ಹುಡುಕಿ ಕರ್ಕೊಂಡು ಬರ್ತಾರೆ. ಯುನೋ ಗಾಡ್ಸ್ ಲವ್, ದೇವರ ಪ್ರೀತಿ, ದೇ ಸೇ ಇಟ್ಸ್ ನಾಟ್ ಸ್ಟಾಟಿಸ್ಟಿಕಲ್, ಇಟ್ ಇಸ್ ಪರ್ಸನಲ್. ಅಂದ್ರೆ ಅಂಕಿ ಅಂಶಗಳಲ್ಲ. 99 ಇದೆ, ಒಂದು ಮಿಸ್ಸಿಂಗ್ ಇದೆ, ಒಂದು ಮಿಸ್ಸಿಂಗ್ ಲೆಕ್ಕದಲ್ಲಿ ಹಾಕಿಬಿಟ್ಟು ಈ 99 ಚೆನ್ನಾಗಿ ನೋಡ್ಕೊಳ್ಳೋಣ, ಆ ರೀತಿಯಾಗಿರದೆ 99 ಇನ್ನು ನಮ್ಮ ಜೊತೆಲೇ ಇದೆ ಖುಷಿ ಪಡದೆ ಆ ಒಂದು ಕುರಿ ತಪ್ಪಿಸಿಕೊಂಡಿದಲ್ಲ ಅದರ ಮೇಲೆ ಅಕ್ಕರೆ ತೋರಿಸುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಯುನೋ ಸಮ್ ಟೈಮ್ ಬ್ಯಾಕ್ ಐ ಕ್ರಿಯೇಟೆಡ್ ಒನ್ ಇಮೇಜ್ 100 ಕುರಿ ಅಂತ. ಇದೇನಪ್ಪ ಅದು? ನಾನೇ ಅದು. ಓಕೆ ಓಕೆ. ಸೊ ಪೊಲೀಸ್ ಸ್ಟೇಷನ್ ಹಿಡ್ಕೊಂಡಿರ್ತಲ್ಲ, ಕಳೆದು ಹೋಗಿ ಸೊ ಸಾಕು, ವಿಲ್ ಗೋ ಬ್ಯಾಕ್. ನನಗೆ ಕಷ್ಟ ಆಗ್ತದೆ, ಚೇಂಜ್ ಮಾಡ. Okay, many a times I tell you, we are saved, but we are still lost. ಅನೇಕ ವೇಳೆಯಲ್ಲಿ ನಾವು ರಕ್ಷಿಸಲ್ಪಟ್ಟ ಕುರಿಗಳಾಗಿದ್ದರೂ ಕಳೆದು ಹೋದ ಕುರಿಯಂತೆ ನಾವಿರುತ್ತೇವೆ. ನಾನಾ ಕಾರಣದಿಂದ ಕಳೆದೋಗಿರುತ್ತೇವೆ. ಯಾವುದೋ ಒಂದು ಹಳೆಯ ಪಾಪದ ಚಟ್ಟವು ನಮ್ಮನ್ನು ಬಿಟ್ಟು ಹೋಗುತ್ತಿಲ್ಲ. ಆಗ ನಾವು ಪರಿಶುದ್ಧತೆ ಎಂಬ ಮಂದೆಯಿಂದ ಹೊರಟು ಹೋಗಿ ದೂರ ಇರುತ್ತೇವೆ. ಕೆಲವೊಮ್ಮೆ ಕೆಲಸದಲ್ಲಿ, ಈ ದಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್, ತುಂಬಾ ಸ್ಪರ್ಧಾತ್ಮಕ ಒಂದು ಪ್ರಪಂಚವಾಗಿದೆ. ಕೆಲಸ ಸ್ವಲ್ಪ ಸ್ವಲ್ಪ ಅಲ್ಲಿ ಒಂದು ಸುಳ್ಳು ಹೇಳ್ಬಿಡೋಣ, ಅದು ಹೇಳ್ತಾ ಹೇಳ್ತಾ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಓಕೆ, ನನಗೆ ಯಾರಾದ್ರೂ ಫೋನ್ ಎತ್ಕೊಂಡು ಸಪ್ರೇಟ್ ಆಗಿ ಮಾತಾಡಿದ್ರೆ ಭಯ. ಓಕೆ, ಯಾಕೆಂದ್ರೆ ನಾನು ಮಾಡಿದ್ದೀನಿ, ಯಾವ್ದೆಲ್ಲ ನಾನು ಧೈರ್ಯವಾಗಿ ಮಾತಾಡ್ತೀನೋ ಸ್ಟ್ರೈಟ್ ಬಂದು ಎಲ್ರ ಮುಂದೆ ಮಾತಾಡ್ತೀನಿ. ಇನ್ನು ಸುಳ್ಳು ಹೇಳ್ಬೇಕು ಅಂದ್ರೆ ಸೈಡ್ಗೆ ಹೋಗಿರ್ತೀನಿ, ಅಥವಾ ಯಾವುದೋ ಒಂದು ರಾಂಗ್ ಪರ್ಸನ್ ಜೊತೆ ಮಾತಾಡ್ಬೇಕಂದ್ರೆ ಸೈಡ್ ಹೋಗಿ, ಆ ಧೈರ್ಯ ಇರುವುದಿಲ್ಲ. ಮೇ ಬಿ ಆ ಹಳೆಯ ಸುಳ್ಳಿನ ಒಂದು ಸ್ವಭಾವ ನಮ್ಮೊಳಗೆ ಮತ್ತೆ ಬಂದು ನಿಂತಿರಬಹುದು. ಅಥವಾ ಕೋಪವೆಂಬ ಒಂದು ಪಾಪವು ಬಿಟ್ಟು ಬಿಡದೆ ನಮ್ಮ ಜೊತೆಲೇ ಇರಬಹುದು. ಆಗ ಒಂದು ಪ್ರೀತಿ ಎಂಬ ಮಂದೆಯನ್ನು ಬಿಟ್ಟು ನಾವು ದೂರದ 100ನೇ ಕುರಿಯಾಗಿರಬಹುದು. ಅಥವಾ ಸೋಮಾರಿ ಎಂಬ ಒಂದು ಪಾಪದಿಂದ ಎಲ್ಲರೂ ದೇವರ ಸೇವೆ ಮಾಡೋಣ, ಪ್ರಾರ್ಥಿಸೋಣ, ಎಲ್ಲರೂ ದೇವರ ಕಾರ್ಯದಲ್ಲಿ ಒಳಗಾಗೋಣ, ಎಲ್ಲರೂ ಒಟ್ಟಿಗೆ ಬರೋಣ, ಕರೆಕ್ಟ್ ಟೈಮಿಗೆ ಬರೋಣ ಅಂತ ಇರುವಾಗ ಕೆಲವು ಕುರಿಗಳು ಸ್ವಲ್ಪ ಯಾವುದೇ ಒಂದು ಸ್ವಾರ್ಥನ ಸೋಮಾರ್ಧನದಿಂದ ಅದು ಬಿಟ್ಟು ದೂರ ಇರುವ ಒಂದು ಕುರಿಗಳಾಗಿ ನಾವು ಇರಬಹುದು. ಈ ದಿನ ನಮ್ಮ ಜೀವನದಲ್ಲಿ ಇನ್ನೂ ನಮ್ಮ ಶಿಷ್ಯರಾಗಿರಬಹುದು, ದೀಕ್ಷಾಸ್ನಾನ ಹೊಂದಿರಬಹುದು, ಆದರೂ ಯಾವುದೋ ಒಂದು ಪಾಪವು ಅದನ್ನ ಅರಿಕೆ ಮಾಡಕ್ಕೆ ಹೆದರಿ ಅದನ್ನ ಇನ್ನೂ ಅಡಗಿಸಿ ಬಿಟ್ಟುಬಿಡೋಣ ಅದು ಬಿಟ್ಟಿರಬಹುದು. ಆದ್ರೂ ಇನ್ನೂ ಅದನ್ನ ಹೊರಗೆ ತಂದು ಆ ಗೌಪ್ಯವಾದ ಒಂದು ಪಾಪ, ರಹಸ್ಯವಾದ ಒಂದು ವಿಷಯ ಇನ್ನು ಬಿಟ್ಟು ಬಿಡದೆ ನೀವು ಮಂದೆ ಜೊತೆಲಿ ಇದ್ದರೂ ಅದನ್ನ ನಾವು ತಪ್ಪಿಸಿಕೊಂಡಿರುವ 100ನೇ ಕುರಿಯಾದ ಒಂದು ಭಾವನೆ ಇರಬಹುದು. ಈ ದಿನ ನಾವು ಯಾರಾಗಿದ್ದರೂ ಒಂದು ವಿಷಯ ನಾವು ಅರ್ಥ ಮಾಡಿಕೋಬೇಕು, ಕ್ರಿಸ್ತನು ನಮ್ಮನ್ನು ಬಿಟ್ಟು ಬಿಡದೆ ಪದೇ 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 ನಮ್ಮನ್ನು ಹುಡುಕುತ್ತಲೇ ಇದ್ದಾರೆ. ಈ ಕುರಿಯನ್ನು ಹುಡುಕಿ ಕಂಡ ತಕ್ಷಣ ಹೆಗಲ ಮೇಲೆ ಹಾಕೊಂಡು ಆ ಕುರಿ ತಪ್ಪಿಸ್ಕೊಂಡು ಅಲ್ಲಿರುವಾಗ ಅದು ಏನೇನು ಯೋಚನೆ ಮಾಡ್ಕೊಂಡಿತ್ತೋ ಗೊತ್ತಿಲ್ಲ. ಯಾರಾದ್ರೂ ಬರ್ತಾರಂತ ಗೊತ್ತಿಲ್ಲ. ಯಾಕೆಂದ್ರೆ ಕುರಿ ಮನುಷ್ಯರಂತೆ ಯೋಚನೆ ಮಾಡಕ್ಕಾಗಲ್ಲ. ಅದೇ ರೀತಿ ಮನುಷ್ಯನು ಕರ್ತನು ಯಾವ ರೀತಿ ನಮ್ಮ ಬಗ್ಗೆ ಯೋಚನೆ ಮಾಡುತ್ತಾರೆ ಫುಲ್ ಆಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ಕುರಿಗೆ ಗೊತ್ತು ಇವನನ್ನು ಕುರುಬನು, ನನಗೆ ನೀರು ಕೊಡ್ತಾರೆ, ಊಟ ಕೊಡ್ತಾರೆ, ಇಬ್ಬರು ಜಗಳ ಆಡಿದ್ರೆ ಸರಿಪಡಿಸ್ತಾರೆ ಅಂತ ಗೊತ್ತು. ಆದ್ರೆ ಎಷ್ಟು ಮಟ್ಟಿಗೆ ಕುರುಬನು, ಕರ್ತನು ಕುರುಬನಾಗಿದ್ದಾಗ, ನಮ್ಮ ಕುರುಬನು ಬಿಡಿ, ಓಕೆ ರಂಜಾನ್ ಬಕ್ರೀದ್ ಬಂದ್ರೆ ಮಾರ್ಬಿಡೋಣ ಅಂತಿರ್ತೀವಿ. ಓಕೆ, ಆ ರೀತಿ ಅಲ್ಲದೆ ಕರ್ತನೇ ಕುರುಬನಾಗಿದ್ದಾಗ ಆತನು ಯಾವ ರೀತಿಯ ಕುರಿಗಳ ಬಗ್ಗೆ ಒಂದು ಪ್ರೀತಿಯಲ್ಲಿ ಇರಬಹುದು, ಅದನ್ನ ಯಾವತ್ತಿಗೂ ಆ ಕುರಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಬಟ್ ಆ ಕುರಿಗೆ ಅರ್ಥ ಆಗಲ್ಲ ಕಾರಣಕ್ಕೋಸ್ಕರ
ಕುರುಬನ ಪ್ರೀತಿ ಕಡಿಮೆ ಆಗಲ್ಲ, ಆ ಕುರುಬನ ಪ್ರೀತಿಯಲ್ಲಿ ವ್ಯತ್ಯಾಸವಾಗಲ್ಲ. ಸೋದರಿ ನಾವು ಸಹ ಅನೇಕ ವೇಳೆಯಲ್ಲಿ ನಮ್ಮದೇ ಆದ ಭಾರಗಳು, ನಮ್ಮದೇ ಆದ ನೋವುಗಳು, ನಮ್ಮದೇ ಆದ ಕಷ್ಟಗಳಲ್ಲಿ ಆ ಕರ್ತನ ಪ್ರೀತಿ ನಿಜವಾಗಲೂ ಆತನು ನನ್ನನ್ನು ಹುಡುಕುತ್ತಾ ಬರುತ್ತಿದ್ದಾನೆ ಅಥವಾ ಆಲ್ರೆಡಿ ಹುಡುಕಿ ಹೆಗಲ ಮೇಲೆ ಹಾಕೊಂಡಿದ್ದಾನೆ, ಆ ಭಾವನೆ ಇಲ್ಲದೇನೆ ನಾವು ಬದುಕ್ತಾ ಇರಬಹುದು. 4 ತಿಂಗಳ ಹಿಂದೆ ನಮ್ಮ ತಾಯಿಗೆ ಹುಷಾರಿಲ್ಲದೆ ಹಾಸ್ಪಿಟಲ್ ಹೋದಾಗ ನಮ್ಮ ಎಲ್ಲವೂ ನಿಂತೋಗ್ಬಿಡುತ್ತೆ. ದೇವ್ರು ನಮ್ಮನ್ನು ಪ್ರೀತಿಸಲು ಒಂಥರ ಮೈಂಡ್ ಬ್ಲಾಕ್ ಅಂತ ಹೇಳುತ್ತೇವೆ, ತೊಂತರ ಆಗ್ತದೆ. ಸೊ ನನ್ಗನ್ನಿಸ್ತದೆ ಎಲ್ಲರಿಗೂ ಅಂತ ನಮ್ಮದೇ ಆದ ಕಷ್ಟಗಳು, ಮೇ ಬಿ ಹಣಕಾಸಿನ ಕಷ್ಟಗಳು ಇರ್ಬೋದು, ಅಥವಾ ಆರೋಗ್ಯದ ಕಷ್ಟಗಳು ಇರ್ಬೋದು, ಸಾಲದ ಕಷ್ಟಗಳಿರ್ಬೋದು, ಅಥವಾ ಮಕ್ಕಳ ಬಗ್ಗೆ ಕಷ್ಟಗಳು ಇರಬಹುದು, ಅಥವಾ ಗಂಡ ಹೆಂಡತಿಯಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ, ಏನೋ ಒಂದು ಆ ವಿಷಯ ಸರಿ ಇಲ್ಲದೆ ಇರಬಹುದು, ಅಥವಾ ನಮಗೆ ಹೇಳಿಕೊಳ್ಳಲಾದ ಕೆಲವು ಭಾರಗಳಿರ್ಬೋದು, ಅಥವಾ ಏನಂತಾನೆ ಗೊತ್ತಿಲ್ಲದ ಅನೇಕ ವಿಷಯಗಳು ಆ ಕರ್ತನ ಪ್ರೀತಿಯನ್ನು ಸ್ಪರ್ಶ ಮಾಡದಂತೆ ಒಂದು ಪರಿಸ್ಥಿತಿಯಲ್ಲಿ ಇಡಬಹುದು. ಕೆಲವರು ಎಷ್ಟೇ ವಚನಗಳು ಓದಿದರೂ ಅದು ಕನೆಕ್ಟೇ ಆಗಲ್ಲ. ಐ ರಿಮೆಂಬರ್ ಅನೇಕ ವರ್ಷಗಳಿಂದ ಮಹೇಶ್ ಅಣ್ಣನೇ ನಾರಾಯಣ್ ಅಂತ ಒಬ್ಬ ಹುಡುಗನ ಕರ್ಕೊಂಡು ಬಂದಿದ್ರು. ಹೇಳಿದ್ರು, ಬ್ರದರ್ ಅಣ್ಣ ಎಷ್ಟು ಹೇಳ್ಕೊಟ್ರು ಮರ್ತು ಬಿಡ್ತಾರಣ್ಣ, ಅವಾಗ ಅರ್ಥ ಆಗತ್ತೆ, ನಾಳೆ ಬಂದ್ರೆ ಮರ್ತು ಬಿಡ್ತಾನೆ ಅಂತ. ಸರಿ, ನಾನು ಹೋಗಿ PNT ಕ್ವಾರ್ಟರ್ಸ್ ಕೂತ್ಕೊಂಡು ನಾನು ಎಷ್ಟೋ ಹೇಳ್ಕೊಟ್ಟೆ, ಫುಲ್ ಅರ್ಥ ಆಯ್ತು ಅವ್ನಿಗೆ, ಫುಲ್ ಖುಷಿ ಆಯ್ತು ನನ್ಗೆ. ನೆಕ್ಸ್ಟ್ ಡೇ ಕೇಳಿದ್ರೆ ಮರ್ತು ಬಿಟ್ಟಾನೆ. ಸ್ಯಾರಿಯಪ್ಪ, ಇದು ವರ್ಕೌಟ್ ಆಗಲ್ಲ ಅನ್ಬಿಟ್ಟು ನಾನು ಬಿಟ್ಟುಬಿಟ್ಟೆ, ಯಾಕೆಂದ್ರೆ ನಾನು ಅಂತ ಕುರುಬನಲ್ಲ. ಆಫ್ಟರ್ ಕೆಲವು ವರ್ಷಗಳ ನಂತರ ನಾನು ಸಂಡೇ ಈವ್ನಿಂಗ್ ಸರ್ವಿಸ್ ಪ್ರಾರ್ಥನಾ ಮಂದಿರದಲ್ಲಿ ನೋಡಿದ್ರೆ ಈಸ್ ಪಾರ್ಟ್ ಆಫ್ ದ ಕ್ವೈರ್ ಟೀಮ್. ಫುಲ್ ಕ್ವೈರ್ ಅಲ್ಲಿ ಎಕ್ಸೈಟೆಡ್, ಈವ್ನಿಂಗ್ ಸರ್ವಿಸ್ ಆರ್ಗನೈಸಿಂಗ್ ಅಲ್ಲಿ ಏನೇನೋ ಮಾಡುತ್ತಿದ್ದ. ಆಮೇಲೆ ನೋಡಿದ್ರೆ ಇಸ್ ಗ್ರೋನ್ ಸೋ ಬ್ಯೂಟಿಫುಲ್, ವಂಡರ್ಫುಲಿ. ಓಕೆ, ಅದು ಯಾರಂದ್ರೆ ನಮ್ಮ ನಾರಾಯಣ್. ಓಕೆ, ಒನ್ ಆಫ್ ದ ಬೆಸ್ಟ್ ಲೀಡರ್, ಡಿಸೈಪಲ್ ಐ ರಿಯಲಿ ಅಡ್ಮೈರ್ ಆತನ ಹೃದಯ. ಓಕೆ, ಯಂಗ್ ಕ್ರಿಶ್ಚಿಯನ್ ಆಗಿದ್ದಾಗಲೂ ಅವನ ಲೈಫಲ್ಲಿ ಏನೇನೋ ಸಮಸ್ಯೆಗಳಾದ್ರು ಯಾವ ರೀತಿ ಸ್ಪಿರಿಚುವಲ್ ಆಗಿ ಗಾಡ್ಲಿ ಆಗಿ ಹ್ಯಾಂಡಲ್ ಮಾಡಿ, ಯಾವ ರೀತಿ ಅವನ ಜೀವನದಲ್ಲಿ ಒಂದು ಅದ್ಭುತವಾಗಿ ಬೆಳೆದ, ಅದನ್ನ ನೋಡಿದ್ರೆ ನನಗೆ ಅಮೇಝಿಂಗ್ ಅನಿಸ್ತದೆ. ಓಕೆ, ಸೊ ಈ ದಿನ ನಮಗೆ ಅದು ಅರ್ಥವಾಗದೆ ವರ್ಷಗಳು ನೀವು ಓದುತ್ತಿರಬಹುದು, ಅದೇನೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಗದೆ ಇರಬಹುದು. ಬಟ್ ಕುರುಬನು ನಿಮಗೆ ಆ ಒಂದು ಅವಕಾಶ ಕೊಡ್ತಾರೆ, ನಿಮಗೆ ಆ ಒಂದು ಸನ್ನಿವೇಶ ಸೃಷ್ಟಿಸ್ತಾರೆ. ಯಾವ ರೀತಿ ನಾರಾಯಣಿಗೆ ಕೆಲವು ವರ್ಷಗಳು ಅರ್ಥ ಆಗ್ತಿರಲಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಒಂದಿನ ನಾನು ಕೇಳಿದೆ, ಯಾಕೆ ಆ ಕಾಲದಲ್ಲಿ ಹಂಗಿದೆ, ಇವಾಗ ಹಿಂಗಾಗ್ಬಿಟ್ಟಿದ್ಯಾ, ನಮ್ಮ ಹತ್ರ ಯಾಕೆ ಬ್ಯಾಪ್ಟಿಸಮ್ ಅಲ್ಲೋಗ್ಬಿಟ್ಟು ಒಳ್ಳೆನಾಗ್ಬಿಟ್ಟಿದೆ ಅಂತೆಲ್ಲ ಓಕೆ. ಸೊ ಒಂದು ವೇಳೆ ನೀವು ವಚನ ಓದುತ್ತಿರುವಾಗಲೂ ಅದು ಕೆಲವ್ರಿಗೆ ಹೇಳ್ತಾರೆ, ಈ ವಚನ ನನ್ಗೆ ಹಂಗೆ ಮಾತಾಡಿತ್ತು ಅಂತ. ನಮ್ಗೆ ಹೌದಾ, ನಾನ್ ಮಾತಾಡಿದ್ರದ್ದು ಏನ್ ಅರ್ಥ ಆಗ್ತಿಲ್ಲ ಅಂತ ನಮ್ಗೆ ಅನ್ನಿಸ್ಬೋದು. ಡೋಂಟ್ ಗಿವ್ ಅಪ್. ಯಾಕೆ ಕುರುಬನು ನಮ್ಮೆಲ್ಲರನ್ನು ವೈಯಕ್ತಿಕವಾಗಿ, ನಾ ಫೋಟೋ ಹಾಕೊಂಡಿರಲ್ಲ 100 ಅಂತ, ಕೆಲವು ನಾನು ಹಾಕೋತೀನಿ, ಬೇಡ ಹಾಕೊಳ್ಳೋದು ಬೇಡ. ಓಕೆ, ನಮ್ಮೆಲ್ಲರನ್ನು ಆ ರೀತಿಯಾಗಿದ್ದರು ಈ ಕ್ಷಣದಲ್ಲೂ ಹುಡುಕುತ್ತಾ ಬರುತ್ತಿದ್ದಾರೆ. ಓಕೆ, ಈ ಕ್ಷಣದಲ್ಲೂ ಆತನು ಕೆಲವ್ರನ್ನ ಅವರ ಹೆಗಲ ಮೇಲೆ ಹಾಕಿಕೊಂಡು ಹೋಗುತ್ತಿದ್ದಾರೆ. ನಮಗೆ ಬಹುಶಃ ಅದು ಸ್ಪರ್ಶವಾಗುತ್ತಿಲ್ಲ, ಅಥವಾ ಈಗಾಗಲೇ ನಮ್ಮನ್ನ ಹೆಗಲ ಮೇಲೆ ಹಾಕೊಂಡು ನೆರೆಯವ್ರನ್ನ ಕರ್ಕೊಂಡು ಅಲ್ಲಿ ದೊಡ್ಡದೊಂದು ಸಂಭ್ರಮ ಮಾಡುತ್ತಿರಬಹುದು. ನಮಗೆ ಅರ್ಥವಾಗಿಲ್ಲ ಎಂಬ ಒಂದು ಕಾರಣಕ್ಕೆ ಆ ಕುರುಬನ ಪ್ರೀತಿ ನಿಜವಲ್ಲ ಅನ್ನೋದು ಮೂರ್ಖತನವಾಗಿರುತ್ತದೆ. ಸೊ ಸಹೋದರರೇ, ಆತನ ಹೆಜ್ಜೆ ತಪ್ಪಿ ಹೋಗಿರುವ ಕುರಿಯನ್ನು ಹುಡುಕುವ ತನಕ, ಸಿಗುವ ತನಕ ಹುಡುಕಿ. ಹೋದ ವಾರ ನಮ್ಮ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹೇಳ್ತಿದೆ, ನಮ್ಮ ಮನೆಯಲ್ಲಿ ಅದೇನಾದ್ರು ಕೇಳಿದ್ರೆ ನನಗಾಗ್ಲಿ ನನ್ನ ಮಕ್ಳಾಗ್ಲಿ ಏನಂತ ಆನ್ಸರ್ ಬರುತ್ತೆ? ಇಲ್ಲ. ನಿಮ್ಮನೆಲ್ಲ ಹೇಳ್ತಾರ ಮಕ್ಳು? ಅದ್ ನೋಡ ಅಲ್ಲಿದೆ ಅಂದ್ರೆ ಏನ್ ಹೇಳ್ತಾರೆ? ಇಲ್ಲ. ಆದ್ರೆ ನನ್ನ ಹೆಂಡತಿ ಬಂದ್ರೆ ಸಿಗ್ಬಿಡತ್ತೆ. ಅವಳು ಬಂದು ನಾನು ಅದಕ್ಕೋಸ್ಕರ ಫುಲ್ ಹುಡುಕ್ಬಿಟ್ಟು ಇಲ್ಲ ಅಂತ ಆಗ ಬಂದಾಗ ನನ್ನೊಳಗೆ ಪ್ರೇಯರ್, ದೇವ್ರೆ ಇವ್ರಿಗೆ ಸಿಗ್ಬಾರ್ದು, ದೇವ್ರೆ ಸಿಗ್ಬಾರ್ದು. ನಾನು ಎಷ್ಟು ಹುಡುಕಿದ್ದೀನಿ ದೇವ್ರೆ, ನಿಜವಾಗ್ಲೂ ಹುಡುಕಿದ್ದೀನಿ ದೇವ್ರೆ, ನಾನು ಎಷ್ಟು ಸೀರಿಯಸ್, ಆದ್ರೂ ಸಿಕ್ಕಿರುತ್ತೆ ಅವ್ರಿಗೆ. ಓಕೆ, ಆ ರೀತಿಯಾಗಿ ಅವರು ನಿಜಕ್ಕೂ ಸಿಗಬೇಕು ಅಂತ ನಮ್ಮನ್ನು ಹುಡುಕಿ ಬರುತ್ತಿದ್ದಾರೆ ಸೋದರಿಯರೇ. ಓಕೆ, ಆ ಒಂದು ಹೆಜ್ಜೆಯೇ ಕರ್ತನ ಹೆಜ್ಜೆ. ಆತನ ಹೆಜ್ಜೆ ಸಂಖ್ಯೆಗಳ ಹೆಜ್ಜೆ ಅಲ್ಲ. ನಾವಿಬ್ರು ವೈಯಕ್ತಿಕವಾಗಿ ಪ್ರತಿಯೊಬ್ಬರನ್ನು ಅವರು ಪ್ರೀತಿಸಿ ಹುಡುಕಿ ಬರೋರಾಗಿದ್ದಾರೆ. ಅದಕ್ಕೋಸ್ಕರವೇ ನಾವು ಆತನ ಕುರಿಯಾಗಿರೋದಕ್ಕೆ ಅಷ್ಟೊಂದು ಖುಷಿ ಪಡಬೇಕಾಗಿದೆ. ಆಮೆನ್. ಸೊ ಆತನ ಹೆಜ್ಜೆ ಪ್ರತಿ ಕಳೆದು ಹೋದ ಕುರಿಯನ್ನು ಪ್ರತಿ ಸಲವು ಸಿಕ್ಕುವ ತನಕ ಹುಡುಕುವುದು.
ಓಕೆ, ನಾವು ಎಷ್ಟೇ ಸಲ ನಾವು ಆ ಕುರಿ ಮತ್ತೆ ಅದು ತಪ್ಪಿಸಿ ಹೋದರು ಅದನ್ನು ಹುಡುಕಿ ಬಂದೇ ಬರುವನೇ ಆ ಕುರುವನಂತ ಈ ವಚನದಲ್ಲಿ ಕರ್ತನು ನಮಗೆ ಹೇಳಿದ್ದಾರೆ. ಆಮೆನ್. ಸೊ ಈ ದಿನ ಯಾವುದೇ ಒಂದು ಕಾರಣಕ್ಕೆ ನೀವು ಕಳೆದೋದ ಒಂದು ಭಾವನೆ ಇದ್ದರೆ ನೀವು ಅನ್ಕೋಬೇಕೇನಂತ, ಓ ಕುರುವ ಇಸ್ ಆನ್ ದ ವೇ. ಓಕೆ, ಯಾವಾಗಲ ನಿಮ್ಗೆ ಅನ್ನಿಸ್ತದೆ ನಾನು ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ, ನಾನು ಒಬ್ಬಂಟಿ ಆಗಿದ್ದೆ ಅಂತ, ಆಗ ಏನ್ ಅನ್ನಿಸ್ಕೋಬೇಕು ನಿಮ್ಗೆ? ಕುರುಬನು ಬರುತ್ತಿದ್ದಾನೆ, ಇನ್ನೇನು ಬರುತ್ತಿದ್ದಾರೆ, ಕರ್ತನು ನನ್ನನ್ನು ಹುಡುಕೊಂಡು ಬರುತ್ತಿದ್ದಾರೆ. ಆಗ ಅನ್ಕೊಂಡಿರುವಾಗ ಸ್ವಲ್ಪ ಫೀಲಿಂಗ್ ಬೆಟರ್ ಆದಾಗ, ಓ ಒಂದ್ ವೇಳೆ ನನ್ನ ಕಂಡು ಹಿಡಿದು ಹೆಗಲ ಮೇಲೆ ಹಾಕೊಂಡ್ಬಿಟ್ಟವ್ರೆ, ಇನ್ನೂ ನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಒಂದು ಭಾವನೆಯು ನಮ್ಮಲ್ಲಿ ಬೆಳೆಯಲಿ. ಆಮೆನ್. ಸೊ ಆತನ ಹೆಜ್ಜೆ ಕುರಿಯನ್ನು, ಕಳೆದೋದ ಕುರಿಯನ್ನು ಹುಡುಕುವುದು. ಆತನ ಹೆಜ್ಜೆ ನಾವು ಪ್ರತಿ ಸಲ ಯಾವ ವಿಷಯದಲ್ಲಿ ಕಳೆದು ಹೋದರೂ ಆ ಒಂದು ವಿಷಯಕ್ಕೂ ಹುಡುಕಿ ಬಂದು ನಮ್ಮನ್ನ ಅವರು ಸರಿಪಡಿಸಲಿಕ್ಕೆ ನಮಗೆ ಪೂರ್ತಿಯಾದ ಪ್ರೀತಿಯನ್ನು ತೋರಿಸಿ. ಎರಡನೇದಾಗಿ, ಈ ರೀತಿಯಾಗಿ ನಮ್ಮ ಕುರುಬನು ಒಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ. ಆ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯಬೇಕಾಗಿದೆ. ಮೊದಲನಾಗೆ ಆತನ ಹೆಜ್ಜೆ, ಈಗ ಆತನ ಹೆಜ್ಜೆಯಲ್ಲಿ ನಾವು ನಡೆಯಬೇಕಾಗಿದೆ. ವೆರಿ ಸಿಂಪಲ್. ಸಭೆಯಲ್ಲಿ ಸುಮಾರು ವರ್ಷಗಳಿದ್ದಾಗ ನಮಗೆಲ್ಲರಿಗೂ ಗೊತ್ತು, ಈ ವಿಷಯದಲ್ಲಿ ಆತನ ಹೆಜ್ಜೆಯಲ್ಲಿ ನಡೆಯಬೇಕಂದ್ರೆ ನಾವು ಕಳೆದೋದ ಆತ್ಮಗಳನ್ನು ಹುಡುಕುತ್ತಲೇ ಇರಬೇಕಾಗಿದೆ. ಯೇಸು ಹೇಳ್ತಾರೆ ಏನಂತ, ನಾನು ಬಂದುದು ಕಳೆದೋದ ಕುರಿಗಳನ್ನು ರಕ್ಷಿಸುವುದಕ್ಕೆ. ಐ ಕೇಮ್ ಟು ಸೀಕ್ ಅಂಡ್ ಸೇವ್ ದ ಲಾಸ್ಟ್. ಓಕೆ, ಹುಡುಕಿ ರಕ್ಷಿಸಬೇಕು. ನಮ್ಮನ್ನೆಲ್ಲರೂ ಸಹ ಅದೇ ರೀತಿ ಹುಡುಕಿ ರಕ್ಷಿಸಿದ್ದಾರೆ. ಐ ಡೋಂಟ್ ನೋ ನಿಮ್ಮಲ್ಲಿ ಎಷ್ಟು ಜನರು ದೇವರೇ ನನ್ನನ್ನು ರಕ್ಷಿಸು, ದೇವರು ನನ್ನನ್ನು ದೊಡ್ಡ ಇದೀನಿ ಬರ್ತೀನಿ ಅಂತ ಇದ್ದಿರೋ ಗೊತ್ತಿಲ್ಲ. ನಾನಂತೂ ಬರಬೇಡಪ್ಪ. ಓಕೆ, ಶಿವಾಜಿನಲ್ಲಿ ಕಾಡುಗಳು ನೋಡ್ತಾ ಇದ್ದೀವಿ, ಇವಾಂಜಲಿಸಂ ಮಾಡೋರು ಯಾರ ಕೈಗೂ ಸಿಗದಂಗೆ ಎಸ್ಕೇಪ್ ಆಗಿದ್ದೀನಿ ನಾನು ಯಾವ ಪ್ರತಿ ಸಲ. ಯಾಕೆ ನಮಗೆ ಅದನ್ನ ಬೇಕಿಲ್ಲ ಅಂತ. ಆದರೂ ನಮ್ಮ ಮನೆ ತುಂಬಾ ನಿಲ್ಸೋದ್ರಲ್ಲಿ ಒಳಗಿತ್ತು. ಅದಾದ್ರೆ ಅದೇ ವರ್ಲ್ಡ್ ಪ್ರಪಂಚ ಎಂಡ್ ತರ. ಯಾಕಂದ್ರೆ ಅದರಿಂದ ದೊಡ್ಡ ಮೋರಿ, ಅದರಿಂದ ದೊಡ್ಡದೊಂದು ಹೊಲ, ಆಮೇಲೆ ಏನಿದೆ ನಮಗೆ ಗೊತ್ತಿಲ್ಲ. ಅದಾದ್ಮೇಲೆ ಯಾವುದೋ ಒಂದು ಜೋಪಡಿ ಇತ್ತು ಒಂದ್ಸಲ, ಯಾಕಂದ್ರೆ ಅದು ಬೆಂಕಿ ಎತ್ಕೊಂಡು ಉರಿದೋಯ್ತು. ಓಕೆ, ಅಲ್ಲಿಯೂ ಹುಡುಕಿ ಬಂದವರು ನಮ್ಮ ಕರ್ತನು. ಓಕೆ, ನಾವು ಎಲ್ಲಿದ್ದೇವೋ ಅಲ್ಲಿಯವರೆಗೆ ಹುಡುಕಿ ಬಂದವನು ನಮ್ಮ ಕರ್ತನು. ಈಗ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕಾದ್ರೆ ನಾವು ಎಲ್ಲಾ ಒಂದು ವಿಷಯಗಳು ಇರುವಾಗಲೂ ನಾವು ಸಹ ಆತ್ಮಗಳನ್ನು ಕಳೆದೋದನ್ನ ಹುಡುಕಲು ನಾವು ನಿಲ್ಲಿಸಬಾರದು. ಈ ವಚನದಲ್ಲಿ ಒಂದು ವಿಶೇಷತೆ ನೋಡಿ. ಮೊದಲನೇ ಪೇತ್ರ ತಗೊಳ್ಳಿ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. ಓಕೆ, ಕ್ರಿಸ್ತನ ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ. ಇಟ್ಸ್ ನಾಟ್ ಅ ಕಂಫರ್ಟಬಲ್ ಸಿಚುವೇಶನ್ ಫಾರ್ ಹಿಮ್. ಓಕೆ, ಎಲ್ಲವೂ ಸುಗಮವಾಗಿದ್ದಾಗ, ಓಕೆ, ಕೆಲಸ ಬೆಳಗ್ಗೆ 9ರಿಂದ 5 ತನಕ ಬಂದ್ವಿ, ಎಲ್ಲ ಚೆನ್ನಾಗಿದೆ, ಮನೇಲಿ ಊಟ ಇದೆ, ಏನು ಕಷ್ಟ ಇಲ್ಲ, ಏನು ಸಾಲ ಇಲ್ಲ, ಏನು ಹೆಂಡತಿ ಮಕ್ಳು ಪ್ರಾಬ್ಲಮ್ ಇಲ್ಲ, ಮತ್ತೆ ಪೊಲಿಟಿಕಲ್ ಪ್ರಾಬ್ಲಮ್ ಏನಿಲ್ಲ. ಆಗ ಹೋಗಿ ಹುಡುಕಿ ಬರ್ತೀನ. ಕರ್ತನು ಬಾಧೆಗಳನ್ನು ಅನುಭವಿಸಿ ಒಂದು ಹೆಜ್ಜೆಯ ಜಾಡನ್ನು ಬಿಟ್ಟು ಹೋಗಿದ್ದಾರೆ. ಓಕೆ, ನಾವು ಎಲ್ಲವೂ ಅನುಕೂಲವಿರುವಾಗ ಏನಾದ್ರೂ ಅಲ್ಪ ಸ್ವಲ್ಪ ಮಾಡೋಣ ಅಂತ ಕಾಯುತ್ತಿದ್ದೇವೆ. ಆತನ ಹೆಜ್ಜೆಯ ಜಾಡಿಯಲ್ಲಿ ನಾವು ನಡಿಬೇಕಾದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಅದರ ಮಧ್ಯದಲ್ಲೂ ಆತ್ಮವನ್ನು ಹುಡುಕುವುದರಲ್ಲಿ ನಾವು ಇತ್ತೀಚೆಗೆ ಕೆಲವು ವರ್ಷಗಳಿಂದ ಸಂಪೂರ್ಣವಾಗಿ ನಾವು ವಿಫಲರಾಗಿದ್ದೇವೆ. ಒಂದ್ ವೇಳೆ ಮರ್ತೋಗಿದ್ದೀವೋ ಅಥವಾ ನಾವು ಬೇಡ ಅಂತಿದ್ದೀವೋ, ನಾನಂತೂ ಅದು ನನ್ನ ಮನಸ್ಸಿಂದನೇ ಹೊರಟೋಗ್ಬಿಟ್ಟಿದೆ. ಐ ಥಿಂಕ್ ಆಸ್ ಅ ಹೋಲ್ ಚರ್ಚ್ ವಿಲ್ ಟು ಚೇಂಜ್. ಯಾಕೆಂದ್ರೆ ಈ ವರ್ಷದ ಪ್ರಾರಂಭದಲ್ಲಿ ಅಬ್ರಹಾಮ್ ಅಂದ್ರೆ ನಮ್ಮ ಸಭೆ ಲೀಡರು. ಓಕೆ, ಅವರು ಒಂದು 4 ವಿಷಯಗಳು ಸಭೆಯಾಗಿ ನಾವು ಬದಲಾವಣೆ ಆಗೋಣ ಒಂದು ಗ್ರಾಫ್ ತೋರಿಸಿದ್ರು. ಈ ತರ ಸಭೆ ಇದೆ, ಬದಲಾವಣೆ ಆಗಿಲ್ಲ ಅಂದ್ರೆ ಏನಾಗತ್ತಂತೆ, ಈಗ ಬೀಳತ್ತೆ, ಬದಲಾವಣೆ ಆದ್ರೆ ಬೆಳೆಯತ್ತೆ ಅಂತ 4 ಅಂಶಗಳನ್ನ ಹೇಳಿದರು. ಓಕೆ, ಯಾವ್ದಾದಂತ ಯಾರಾದ್ರೂ ಹೇಳಕ್ಕಾಗತ್ತೆ ಈ ಕಡೆ? ಓಕೆ, ರಿಲೇಷನಲ್ ಇವಾಂಜಲಿಸಮ್, ಸಂಬಂಧಗಳ ಮುಖಾಂತರ ನಾವು ಬೇರೆಯವರಿಗೆ ದೇವರ ವಾಕ್ಯನ ಹೇಳೋದು ಅಥವಾ ಇದು ಮಾಡೋದು. ಓಕೆ, ವಿಲ್ ವೈಟ್ ಎನಿಬಡಿ. ಹೀಲಿಂಗ್ ರಿಲೇಶನ್ ಮೀನ್ ನನ್ನ ಫ್ಯಾಮಿಲಿ ಗ್ರೂಪ್, ಅದಕ್ಕೆ ನೀನು ಹೇಳ್ತಿದ್ಯಾ? ಓಕೆ ಓಕೆ, ನಮ್ಮಲ್ಲಿರುವ ಸಂಬಂಧಗಳನ್ನ ನಾವು ಗುಣಪಡಿಸುವುದು. ಎನಿಬಡಿ? ಓಕೆ, ಎಂಪವರಿಂಗ್ ಲೀಡರ್ಶಿಪ್ ಮೂರನೇದು. ಇನ್ನೊಂದು
ಮೈ ಫ್ಯಾಮಿಲಿ ಗ್ರೂಪ್ ಆಲ್ಸೋ ಯು ಕ್ಯಾನ್ ಟೆಲ್, ಯು ಕ್ಯಾನ್ ಆಲ್ಸೋ ಟೆಲ್. ನಾಲ್ಕನೇದು ಎಂಗೇಜಿಂಗ್ ವರ್ಷಿಪ್. ಓಕೆ, ಸೊ ಅಬ್ರಾಮ್ ಹೇಳಿದ್ರು ನಮ್ಮ ಸಭೆ ಹಿಂಗಿದೆ, ಹೋಗಿ ಹಿಂಗ್ ನಿಂತ್ಬಿಟ್ಟಿದೆ. ಓಕೆ, ಈ 4 ವಿಷಯಗಳು ಬದಲಾವಣೆ ಆದ್ರೆ ಏನಾಗತ್ತಂತೆ? ಹಿಂಗೋಗತ್ತೆ. 4 ವಿಷಯ ಬದಲಾವಣೆ ಬಿಡಿ, ನೆನಪೇ ಇಲ್ಲ. ಇದು ಗ್ಯಾರಂಟಿ. ನಾವು ಮಾನಸಾಂತರ ಹೊಂದಿಲ್ಲ ಅಂದ್ರೆ. ಐ ಥಿಂಕ್ ಬ್ರಾಂಚಸ್ ವಿಲ್ ಟೇಕ್ ಇಟ್ ಸೀರಿಯಸ್ಲಿ. ಓಕೆ, ನೆನಪೇ ಇಲ್ಲ ಅಂದ್ರೆ ಯಾವ ರೀತಿ ಇಲ್ಲಿ ಹೋಗಕ್ಕೆ ಸಾಧ್ಯ? ಮತ್ತೆ ಅದಕ್ಕೋಸ್ಕರನೇ ಒಂದು ಸಭೆಯಲ್ಲಿ 1 ಗಂಟೆಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ಯಾರೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀರಾ? ಏನಂತ ಮಾಡ್ತಿದ್ದೀರಾ? ಏನಂತ ಮಾಡ್ತಾ ಇದ್ದೀರಾ? ಈ 4 ವಿಷಯಗಳ ಬಗ್ಗೆ ನಾವು ಸಭೆಗೆ ಬದಲಾವಣೆ ಆಗಿಲ್ಲ ಅಂದ್ರೆ ಹಿಂಗಾಗತ್ತೆ ಅಂತಿದೆ. ಇದು ನೆನಪಿಲ್ಲ ಅಂದ್ರೆ ಏನಂತ ಮಾಡ್ತಿದ್ದೀರಾ 1 ಗಂಟೆಗೆ ಪ್ರೇಯರು? ನಾಯಕರೇ ಹೇಳ್ಬಿಟ್ರಲ್ಲ, ಈ 4 ಮಾಡಿದ್ರೆ ನಿಂಗಾಗತ್ತೆ ಅಂತ. ಲೆಟ್ ಅಸ್ ಪ್ರೇ ಫಾರ್ ದಿಸ್. ಓಕೆ, 4 ವಿಷಯಗಳು ಬರ್ಕೊಳ್ಳಿ. ಓಕೆ, ಮೊದಲನೇದಾಗಿದೆ ಎಂಗೇಜಿಂಗ್ ವರ್ಷಿಪ್. ಅಂದ್ರೆ ನಮ್ಮ ಒಂದು ಆರಾಧನೆ ಅಲ್ಲಿ ಟಿವಿಯಲ್ಲಿ ಏನೋ ನೋಡ್ತಾ ಹೋಗ್ತಾ ಇದೆ, ನಾ ಕೂತ್ಕೊಂಡಿರ್ತೀನಿ, ಅದಲ್ಲ. ಓಕೆ, ನಾವು ಆರಾಧನೆಯಲ್ಲಿ ಬಾಹಿಗಳಾಗಿ, ಅದೇ ನೆನಪ ಇರೋದು. 4. ಓಕೆ, ಸೂಪರ್, ಅಲ್ಲೇ ಇದೆ, ಬೇಕಾದ ಫೋಟೋ ತಗೊಂಡ್ರಿ. ಓಕೆ, ಸೊ ಓಕೆ, ನಾವು ಆರಾಧನೆಯಲ್ಲಿ ಶುಡ್ ಫೀಲ್ ಇನ್ವಾಲ್ವ್ಡ್. ಓಕೆ, ಸೊ ಬರೀ 4 ಜನ ಜಲ್ದಿ ಆ ಸಾಂಗ್ ಲೀಡರ್ಸ್ ರೆಡಿ ಮಾಡ್ಕೊಂಡು ಬಂದು ಹಾಡೋದಲ್ಲ. ಯು ಆಲ್ ಶುಡ್ ಕಮ್, ಯು ಆಲ್ ಶುಡ್ ಸಿಂಗ್. ಇವತ್ತು ನಾನು ಸಿಂಗಿಂಗ್ ನೋಡಿದಾಗ ವರ್ಷಿಪ್ ಅಲ್ಲಿ ಹೆಂಗಿತ್ತು ಗೊತ್ತಾ? ನನ್ಗೆ ಬಾಹುಬಲಿ ಚಾಪ್ಟರ್ 1 ನೆನಪು ಬಂತು. ಅವ್ನ್ ಬಾಹುಬಲಿ ಬರಕ್ ಮುಂಚೆ ಎಲ್ಲರೂ ರಿಮೆಂಬರ್ ದಟ್? ಆಮೇಲೆ ಬಾಹುಬಲಿ ಬಾಹುಬಲಿ ಅಂದ ತಕ್ಷಣ ಟಿಂಗ್ ಟಂಗ್ ಟಿಂಗ್ ಟಂಗ್. ಯು ರಿಮೆಂಬರ್ ದ ಝೀಲ್ ಚೇಂಜ್ ಆ ಮೂವಿನಲ್ಲಿ? ಐ ಥಿಂಕ್ ವಿ ನೀಡ್ ಟು ಗೆಟ್ ದೇರ್. ಇಟ್ಸ್ ಗೋಯಿಂಗ್. ಓಕೆ, ಇಟ್ ಇಸ್ ನಾಟ್ ಗೋಯಿಂಗ್ ಟು. ಆಗ ಹೇಳ್ದಲ್ಲ, ಲಾಂಡ್ರಿಗೆ ಶರ್ಟ್ ಹೋಗುತ್ತೆ, ಅದೇ ತರ ಮನೆಗೆ ಬಂದಿರತ್ತೆ, ನೀವು ಬಂದಂಗೆ ಹೋಗಿರ್ತೀರಾ. ದಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಅಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಓಕೆ, ಸೊ ನಮ್ಮ ಒಂದು ಆರಾಧನೆ ಶುಡ್ ಬಿ ಇನ್ವಾಲ್ವಿಂಗ್, ಎಂಗೇಜಿಂಗ್. ಓಕೆ, ಎರಡನೇದು ಸಬಲೀಕರಣ ಇರುತ್ತಲ್ಲ, ನಾಯಕತ್ವವನ್ನು ಸಬಲೀಕರಣಗೊಳಿಸುವುದು, ಎಂಪವರಿಂಗ್ ಲೀಡರ್ಶಿಪ್. ಓಕೆ, ಅದರಲ್ಲಿ ನನ್ನ ಅಭಿಪ್ರಾಯ ಅಂದ್ರೆ ಪ್ರತಿಯೊಬ್ಬರಲ್ಲೂ ದೇವರು ಏನೋ ಒಂದು ಕರೆ, ಏನೋ ಒಂದು ಗಿಫ್ಟ್, ವರವನ್ನು ನೀಡಿದ್ದಾರೆ. ಎಲ್ಲರಲ್ಲಿ ಎಂಪವರ್ ಆಗ್ಬೇಕು ಆ ವಿಷಯಕ್ಕೆ. ಎಲ್ಲರೂ ಬೋಧಿಸಲು ಸಾಧ್ಯವಾಗದೇ ಇರ್ಬೋದು, ಅದಕ್ಕೋಸ್ಕರ ನಾನು ಇನ್ಮೇಲೆ ಹಿಂಗೆ ಇರ್ತೀನಿ ಅಂತಲ್ಲ. ನಿಮ್ಮೊಳಗೆ ಒಂದು ಇರತ್ತೆ, ಅದನ್ನ ನೀವು ಬೆಳೆಸಿ, ಅದರಲ್ಲಿ ಒಂದು ಕನಸು ಕಂಡು ಅದರಲ್ಲಿ ನೀವು ಸೇವೆ ಮಾಡಬೇಕಾಗಿದೆ. ಇನ್ನೊಂದು ಸಂಬಂಧಿತ ಸ್ವಾರ್ಥ ಸಾರುವಿಕೆ, ಅಂದ್ರೆ ನಮ್ಮ ರಿಲೇಶನ್ಶಿಪ್. ಈಗ ಇತ್ತೀಚೆಗೆ ಅನೇಕ ಕಾರಣ ನಾವು ಮುಂಚೆ ತರ ಬೀದಿಗೆ ಇಳಿದು ನಾವು ಇನ್ವೈಟ್ ಮಾಡಕ್ ಆಗದೇ ಇದೆ. ಆದ್ರೆ ವಿ ಆಲ್ ನೋ ಸಂಬಡಿ. ಓಕೆ, ನನಗೆ ಗೊತ್ತು ಎಷ್ಟೊಂದು ಜನ ಎಷ್ಟೊಂದು ಮೀಟಿಂಗ್ ಮಿಸ್ ಮಾಡಿದ್ವಿ. ಯಾಕೆ? ಯಾರ್ದೋ ಬರ್ತ್ಡೇ ಇದೆ, ಯಾರ್ದೋ ಮದುವೆ ಇದೆ, ಯಾರೋ ಸತ್ತೋದ್ರು. ಈ 3 ಚರ್ಚಿಗೆ ಸಂಬಂಧಪಟ್ಟದೇ ಇರೋ ಜನರು ಇದ್ದಾರೆ ನಮಗೆ, ರಿಲೇಟಿವ್ಸ್. ಓಕೆ, ವಿ ಟು ರೀಚ್ ಔಟ್ ಟು ದೆಮ್. ಓಕೆ, ಐ ಆಮ್ ನಾಟ್ ಟೆಲಿಂಗ್ ಹೋದ ತಕ್ಷಣ ನಾಳೆನೇ ನೋಡ್ಕೊಂಡ್ರೆ. ವಿ ನೀಡ್ ಟು ಹ್ಯಾವ್ ದಟ್ ಹಾರ್ಟ್. ಇವರು ಸಾಯ್ಕು ಮುಂಚೆ ಹೆಂಗಾದ್ರೂ ನಾನು ಶಿಷ್ಯನ್ ಮಾಡಲೇಬೇಕು ಅಂತ. ಓಕೆ, ನಮ್ಮ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಒಬ್ಬ ವಿಜಯ್ ಅಂತ, ತಮಿಳುನಾಡು CM ವಿಜಯ್ ಅಲ್ಲ. ಓಕೆ, ವಿಜಯ್, ಇಟ್ ಜಸ್ಟ್ ಹ್ಯಾಪನ್ಸ್ ಟುಡೇ ಇಸ್ ವಿಜಯ್. ಓಕೆ, ವಿಜಯ್ ನೋಡುವ ನಮ್ಮ ಸಭೆಯಲ್ಲಿ ಇದ್ದು ಹೊರಗೆ ಹೋದವರು, ಕ್ರಿಕೆಟ್ ಇದ್ದಾಗ ಬರ್ತಾರೆ, ಏನಾದಿದ್ರೆ ಬರ್ತಾರೆ, ಆದ್ರೆ ನಾವು ರೀಚ್ ಔಟ್ ಮಾಡ್ತಾ ಇಲ್ಲ. ಸೊ ವಿ ಡಿಸೈಡ್ ಆಸ್ ಅ ಫ್ಯಾಮಿಲಿ ಗ್ರೂಪ್, ಎಲ್ಲ ಬ್ರದರ್ಸ್ ವಿಲ್ ರೀಚ್ ಔಟ್ ಟು ಹಿಮ್, ಲವ್ ಹಿಮ್. ಆತನು ಮತ್ತೆ ಬರೋದಕ್ಕೆ ಎಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಸೇವೆ, ನಾವು ಆತನ ಪ್ರೀತಿ ತೋರಿಸುವುದು ಸತತವಾಗಿರಬೇಕು. ಸೇಮ್ ವೇ ನಿಮ್ಮೆಲ್ಲರ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾರೊಬ್ರು ಬಿಟ್ಟು ಹೋಗಿದ್ದಾರೆ. ಇಲ್ಲ ಬ್ರೋ, ನಮ್ಮ ಫ್ಯಾಮಿಲಿ ಗ್ರೂಪ್ ಬೆಸ್ಟ್ ಅಂತ ಹೇಳ್ಬೇಡಿ. ಎಲ್ಲ ಫ್ಯಾಮಿಲಿ ಗ್ರೂಪ್, ಎಲ್ಲ ಮಿಷನ್ ಟೀಮ್ ಅಲ್ಲಿ ಒಬ್ರು ಬಿದ್ದೋಗಿದ್ದಾರೆ ಗೊತ್ತಾ? ಎಲ್ಲ ಮಿಷನ್ ಟೀಮ್ ಹೇಳೋದು ಒಂದೇ, ಒಬ್ಬ ಮಿಷನ್ ಟೀಮ್ ಮೆಂಬರ್ ಆದ್ರೂ ಸಭೆ ಬಿಟ್ಟು ಹೋಗ್ತಾರೆ. ಹೌದಾ ಬ್ರೋ, ಹುಷಾರಾಗಿರಿ. ಓಕೆ, ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಯಾರಾದೊಬ್ರು ಬಿಟ್ಟು ಹೋಗಿರ್ತಾರೆ. ವಿ ಆಲ್ ಶುಡ್ ಸ್ಟಾರ್ಟ್ ಲವಿಂಗ್ ದಮ್. ಓಕೆ, ಪ್ಲಸ್ ನಮ್ಮ ಎಲ್ಲರಿಗೂ ಒಂದು ಬೆಸ್ಟ್ ಫ್ರೆಂಡ್ ಇದ್ದಾರೆ ಇಲ್ಲ? ಯಾರಿಗೆಲ್ಲ ಬೆಸ್ಟ್ ಫ್ರೆಂಡ್ ಇಲ್ಲ? ಯಾರಿಗೆಲ್ಲ ಬೆಸ್ಟ್ ಫ್ರೆಂಡ್ ಇದ್ದಾರೆ? ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಂತ ಕೈ ಎತ್ತಿ. ಓಕೆ, ವಿ ಆರ್ ಹ್ಯಾಪಿ. ಚರ್ಚ್ ಬಿಟ್ಟು. ಓಕೆ, ವಿ ಶುಡ್ ರೀಚ್ ಔಟ್ ಟು ದಮ್. ನನ್ನ ಫ್ರೆಂಡ್ ಶಂಕರ್ ಅಂತ, ಓಕೆ,
ಅವ್ನ್ ನಾನು ಏನ್ ಹೇಳಿದ್ರು ಅವ್ನ್ ಖಂಡಿತ ನನ್ಗೆ ಹೊಡಿಯಲ್ಲ. ಆದ್ರೂ ಯಾಕೆ ಸುವಾರ್ತೆ ನಾನು ಹೇಳ್ತಾ ಇಲ್ಲ? ಅಂಡರ್ಸ್ಟ್ಯಾಂಡ್? ಸೊ ಐ ಹ್ಯಾವ್ ಟೋಲ್ಡ್ ಮೈ ಫ್ಯಾಮಿಲಿ ಗ್ರೂಪ್, ನಾವ್ ಇನ್ಮೇಲೆ ಖಂಡಿತ ನನ್ನ ಹೋಲ್ಡ್ ಮಿ ಅಕೌಂಟಬಲ್. ಐ ಶುಡ್ ಸೇವ್ ಹಿಮ್. ನಾನೇನು ಅವನಿಗೆ ಹಾಳು ಮಾಡುತ್ತಿಲ್ಲ, ಅವನ ಆತ್ಮನ ರಕ್ಷಿಸ್ತಾ ಇದ್ದೀನಿ. ಓಕೆ, ಸೊ ಲೆಟ್ ಅಸ್ ಹ್ಯಾವ್ ದಿಸ್ ಒನ್ ಬೆಸ್ಟ್ ಫ್ರೆಂಡ್ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ಟಾರ್ಟ್ ರೀಚಿಂಗ್ ಔಟ್ ಟು ದೆಮ್, ಲವ್ ದಮ್, ಟಾಕ್ ಟು ದಮ್, ಅಂಡರ್ಸ್ಟ್ಯಾಂಡ್ ದೆಮ್. ಓಕೆ, ಒನ್ ದ ಪರ್ಸನ್ ಹೂ ಲೆಫ್ಟ್ ಅವರ್ ಮೆಂಬರ್ಶಿಪ್, ನಮ್ಮ ಸಭೆಯನ್ನು ಬಿಟ್ಟು ಒಬ್ಬೊಬ್ಬ ಸದಸ್ಯರು, ಆಸ್ ಅ ಗ್ರೂಪ್ ಲವ್ ದಟ್ ಪರ್ಸನ್. ವಿ ಮಸ್ಟ್ ಡೂ ದಟ್. ಯಾಕೆ ಅಲ್ಲೋ ಎಷ್ಟು ಸುಸ್ತಿದೆ, ಎಷ್ಟು ಕಷ್ಟ ಇದೆ. ಕ್ರಿಸ್ತನು ಸಹ ನಮಗೆ ಉದಾಹರಣೆ ಬಿಟ್ಟೋಗಿದ್ದು ಬಾಧೆಗಳನ್ನು ಅನುಭವಿಸಿ, ಬಾಧೆಗಳ ಮಧ್ಯದಲ್ಲಿ ಆ ಒಂದು ಉದಾಹರಣೆ ಸೃಷ್ಟಿಸಿರೋದು. ಇದು ಬಾಧೆಗಳು ಇದ್ದೇ ಇರುತ್ತದೆ, ಆದರೆ ಈ ಬಾಧೆಗಳ ಮಧ್ಯದಲ್ಲಿ ಒಂದು ಆತ್ಮವು ರಕ್ಷಣೆ ಹೊಂದಿದಾಗ ಪರಲೋಕದಲ್ಲಿ ಅಂತ ಸಂಭ್ರಮ ಅಲ್ಲಿ ಒಂದು ಚಿತ್ರೀಕರಣ ಮಾಡಲಾಗಿದೆ. ಅದ್ಭುತವಾದ ಒಂದು ಸಂತೋಷ. ನಮ್ಮನ್ನು ರಕ್ಷಿಸಿದ ಕರ್ತನಿಗೆ ಒಂದು ಸಂತೋಷದ ಶುದ್ಧಿ, ಸಂಭ್ರಮದ ಒಂದು ಪರಿಸ್ಥಿತಿ ನಾವು ಉಂಟು ಮಾಡಬಹುದು. ಆತನಂತೆ ಹೆಜ್ಜೆ ಜಾಡಿನಲ್ಲಿ ನಡೆದು ಒಂದು ಕುರಿ, ಒಂದು ಆತ್ಮವನ್ನು ರಕ್ಷಿಸೋಣ. ಆಮೆನ್. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಲಾಟ್ ಆಫ್ ಥಿಂಗ್ಸ್ ಯು ಕ್ಯಾನ್ ಡೂ ಇನ್ ಹಿಸ್ ಸ್ಟೆಪ್ಸ್. ಆತನು ನಮಗೆ ಅನೇಕ ಹೆಜ್ಜೆಗಳನ್ನು ಬಿಟ್ಟೋಗಿದ್ದಾರೆ ಮಾದರಿಯಾಗಿ. ಆದರೆ ಸಭೆಯಾಗಿ ನಾವು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಲು, ಆತನು ನಮ್ಮನ್ನು ಹುಡುಕಿ ಬಂದು ರಕ್ಷಿಸಿದನು, ಹುಡುಕಿ ಬರುತ್ತಲೇ ಇದ್ದಾನೆ. ನಾವು ಯಾವಾಗೆಲ್ಲ ದೂರ ಹೋಗುತ್ತಿದ್ದೆವೋ, ಯಾವ ಅಂಶದಲ್ಲಿ ದೂರ ಹೋಗುತ್ತಿದ್ದೇವೋ ಅದಕ್ಕೆಲ್ಲ ಮತ್ತೆ ನಮ್ಮನ್ನು ಮರುಕಳಿಸೋದಕ್ಕೆ ನಮ್ಮ ಹಿಂದೆ ಬರುತ್ತಿದ್ದಾರೆ. ಆ ಒಂದು ಸಂತೋಷವು ನಮ್ಮಲ್ಲಿ ತುಂಬಿರಲಿ. ನಾವು ಮತ್ತೆ ದೇವರ ಒಂದು ಸತ್ಯತೆಗೆ, ದೇವರ ಪರಿಶುದ್ಧತೆಗೆ, ದೇವರ ಒಂದು ನೀತಿಗೆ ಅದರೊಳಗೆ ಬರುತ್ತಲೇ ಇರೋಣ. ಯಾವಾಗಲ ನಿಮಗೆ ನಾನು ಕಳೆದೋದಂಗೆ ಅನ್ನಿಸ್ತಿದೆಯೋ ಅವಾಗಲ ಅನ್ಕೊಳ್ಳಿ, ನಿಮ್ಮ ಕುರುಬನು ಆನ್ ದ ವೇ ಬರುತ್ತಿದ್ದಾರೆ. ಆತನು ನಿಮ್ಮನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬರಲಿದ್ದಾರೆ ಎಂಬ ಒಂದು ಬಲವು, ಒಂದು ಸಂತೋಷವು, ಸಂಭ್ರಮವು, ನೆಮ್ಮದಿಯು ನಿಮ್ಮೊಳಗೆ ತುಂಬಿರಲಿ. ಎರಡನೇದಾಗಿ, ಆತನ ಹೆಜ್ಜೆಯಲ್ಲಿ ನಡೆಯುವಾಗ ನಾವೆಲ್ಲರೂ ಕುಟುಂಬ ಸಭೆಯಾಗಿ ಒಬ್ಬನೇ ವ್ಯಕ್ತಿಯಲ್ಲ, ಒಬ್ಬ ವ್ಯಕ್ತಿಯನ್ನಾದರೂ ಅವರು ಯಾವಾಗ ಬರ್ತಾರೋ ಪರವಾಗಿಲ್ಲ, ನಾವು ಅವ್ರನ್ನ ಪ್ರೀತಿಸುವುದನ್ನ ನಿಲ್ಲಿಸೋದು ಬೇಡ. ಎರಡನೇದಾಗಿ, ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರಿದ್ದಾರೋ ಅವರಿಗೆ ನಾವು ರೀಚ್ ಔಟ್ ಮಾಡಲೇಬೇಕು. ಆಮೆನ್. ಇನ್ಮೇಲೆ 1 ಗಂಟೆಗೆ ಪ್ರಾರ್ಥಿಸುವಾಗ ಈ 4 ಅಂಶಗಳನ್ನು ಪ್ರಾರ್ಥಿಸಿರಿ. ಯಾಕೆಂದ್ರೆ ಇದು ಸಭೆಯಾಗಿ ಬಹಿರಂಗವಾಗಿ ಅವರು ಒಪ್ಪಿಕೊಂಡ ವಿಷಯ. ಇದರಲ್ಲಿ 4 ವಿಷಯದಲ್ಲಿ ನಾವು ಬದಲಾವಣೆ ಆಗಿಲ್ಲ ಅಂದ್ರೆ ನಾವು ಬೀಳುವುದು ಖಚಿತ. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಆತನ ಹೆಜ್ಜೆಯಲ್ಲಿ ನಡೆಯೋಣ. ದೇವರ ಆಶೀರ್ವದಿಸಲಿ. ಆಮೆನ್.